ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚಂದು ಡೈಲಿ ವ್ಲಾಗ್ಸ್. ಆ್ಯಕ್ಚುಲಿ ಇದು ಒಂದು ಸ್ಯಾಟರ್ಡೆ ದಿವಸದ ಪೂರ್ತಿ ವ್ಲಾಗ್ ಆಗಿರುತ್ತೆ. ಇಂದಿನ ದಿವಸನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಬೆಳಗ್ಗೆ ಬೇಗ ಎದ್ದೊಳ್ಬೇಕಂತ. ಆದರೂ ಕೂಡ ಈಗ ನಾರ್ಮಲ್ ಡೇಸಲ್ಲೆಲ್ಲ ಎದ್ದೊಳ್ತೀವಲ್ಲ, ಅದೇ ಥರ ಸ್ವಲ್ಪ ಲೇಟಾಗಿಯೇ ಎದ್ವಿ. ಎದ್ದ ತಕ್ಷಣ ವೆದರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ತಿದ್ವಿ. ಸಮ್ಮರ್ ಡೇಸ್ ಆಗಿರೋದ್ರಿಂದ ಡೈಲಿ ಗಿಡಕ್ಕೆ ನೀರು ಹಾಕಬೇಕು, ಇಲ್ಲಾಂದರೆ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಡೈಲಿ ನೀರು ಹಾಕೋದ್ರಿಂದ ಗಿಡಗಳೆಲ್ಲ ತುಂಬ ಫ್ರೆಶ್ಶಾಗಿ ಅನ್ನಿಸ್ತಿರುತ್ತೆ. ಆಚೆ ಈ ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಒಳಗೆ ಬಿಸಿ ಬಿಸಿ ಟೀ ಕೂಡ ನಮಗೋಸ್ಕರ ಕಾಯ್ತಾಯಿತ್ತು. ಹಾಗೆ ಎಲ್ಲರೂ ಒಂದೊಂದು ಕಪ್ ಟೀನ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಕೂಡ ಶುರು ಮಾಡ್ಕೊಂಡ್ವಿ. ಅಂದಾಗೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗೆ ಅದೇ ಥರ ಮೊದಲು ಮನೆಯಲ್ಲಿ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡ್ಬೇಕಂತಿತ್ತು. ಅದೇ ಥರ ಎಲ್ಲರೂ ರೆಡಿ ಆಗಿಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡ್ವಿ. ನಾವು ಹೊರಡ್ಬೇಕಂತ ಅಂದ್ಕೊಂಡಿದ್ದ ಟೈಮೇ ಬೇರೆ, ಫೈನಲಾಗಿ ನಾವು ಹೊರಟಿದ್ದ ಟೈಮೇ ಬೇರೆ ಆಗಿತ್ತು. ಸೊ ಫೈನಲಾಗಿ ಹೊರಟ್ವಿ. ನಮ್ಮ ಚಿಕ್ಕಪ್ಪ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇದ್ದರು, ಬಿಕಾಸ್ ನಾವು ಆನ್ ದ ವೇ ಅವ್ರನ್ನ ಕೂಡ ಪಿಕಪ್ ಮಾಡಲಿಕ್ಕಿತ್ತು. ಹಾಗೆ ಅಂಕಲ್ ಮತ್ತು ಆಂಟಿನ ಕೂಡ ಪಿಕಪ್ ಮಾಡಲಿಕ್ಕಿತ್ತು. ಅವರೆಲ್ಲರೂ ಮುಂಚೆನೇ ರೆಡಿಯಾಗಿದ್ದರು. ಅಂದರೆ ನಾವು ಪ್ಲ್ಯಾನ್ ಮಾಡಿದ್ವಿ ಅಲ್ಲ ಈ ಟೈಮ್ಗೆ ಮನೆಯನ್ನು ಬಿಡಬೇಕಂತ. ಅದೇ ಥರ ಅವರೆಲ್ಲರೂ ಹೇಳಿದ ಟೈಮಿಗೆ ರೆಡಿ ಇದ್ದರು. ಬಟ್ ಲೇಟ್ ಆಗಿದ್ದು ನಮ್ಮ ಕಡೆಯಿಂದನೇ. ಹೊರಟು ಸ್ವಲ್ಪ ಹೊತ್ತರಲ್ಲೇ ಮತ್ತೆ ಟೀ ಕುಡಿಬೇಕಂತ ಹೇಳಿಬಿಟ್ಟು ಗಾಡಿನ ಕೂಡ ಸೈಡ್ಗೆ ಹಾಕಿದ್ರು, ನಿದ್ದೆ ಬರೋ ಥರ ಅನ್ನಿಸ್ತಿದೆ ಅಂತ ಹೇಳಿ. ಸರಿ ಅಂತ ಮತ್ತೆ ಒಂದು ಗ್ಲಾಸ್ ಟೀನ ಕುಡಿದ್ಬಿಟ್ಟು ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಹೋಗ್ತಾ ನಮ್ಮ ಬಾಸ್ ಕೂಡ ಸಿಕ್ಕಿದ್ರು, ಅವ್ರಿಗೊಂದು ಹಾಯ್ ಮಾಡಿ ಬಂದ್ವಿ. ಇಲ್ಲಿ ಅಮ್ಮು ಮತ್ತು ಆಂಟಿನ ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ಅಂಕಲ್ ಆಂಟಿನ ಪಿಕಪ್ ಮಾಡ್ಕೊಂಡು ಆನ್ ದ ವೇ ಬರ್ತಾಯಿದ್ವಿ. ಹಾಗೆ ಹಶ್ವಾಗ್ತಿದೆ ಅಂತ ಹೇಳಿ ಸ್ಟಾಪ್ ಕೊಟ್ಟು ನೆಕ್ಸ್ಟ್ ಎಲ್ಲರೂ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸ್ಕೊಂಡು ಫೈನಲಾಗಿ ನಾವು ಬರಬೇಕಾಗಿದ್ದ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಅಂದಾಗೆ ಇವತ್ತು ನಾವು ಬಂದಿದ್ದು ಹದ್ದಿನಕಲ್ ಆಂಜನೇಯ ಟೆಂಪಲ್ ಅಂತ. ಸೊ ನಾನಂತೂ ಇದೇ ಮೊದಲನೇ ಸತಿ ಇಲ್ಲಿಗೆ ಬರ್ತಾ ಇರೋದು. ಈ ಮುಂಚೆ ಯಾರಾದರೂ ಬಂದಿದ್ದರೆ ತಿಳಿಸಿ. ನಾವು ಸುಮಾರಷ್ಟು ಸರಿ ಅಂದ್ಕೊಂಡಿದ್ದೀವಿ ಬರಬೇಕಂತ. ಬಟ್ ಫೈನಲಾಗಿ ಬಂದಿದ್ದು ಇವತ್ತು. ಹೇಗೋ ದೇವಸ್ಥಾನ ರೀಚ್ ಆದ್ವಿ. ಇನ್ನು ಕೆಳಗೆ ಆಶೀರ್ವಾದ ಎಲ್ಲ ತೊಗೊಂಡು ಫೈನಲಾಗಿ ಜಯ ಆಂಜನೇಯ ಅಂತ ಹೇಳ್ಬಿಟ್ಟು ಬೆಟ್ಟನ ಕೂಡ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಏನೋ ಸಿಕ್ಕಾಬಟ್ಟೆ ಎನರ್ಜಿ ಇತ್ತು, ಬಟ್ ಹೋಗ್ತಾ ಹೋಗ್ತಾ ನಮ್ಮಿಂದ ಆಗ್ತಾನೇ ಇರಲಿಲ್ಲ. ಇನ್ನು ಸ್ವಲ್ಪ ಅರ್ಧ ಹತ್ತಿದ್ವಿ ಅಷ್ಟೇ, ಆಗ್ತಾನೇ ಇಲ್ಲ. ಮತ್ತು ಬೆಟ್ಟ ಹತ್ತೋ ಅಷ್ಟರಲ್ಲಿ ನಾವು ಒಂದು 10-15 ಸರಿ ಕೂತು ರೆಸ್ಟ್ ತೊಗೊಂಡು ಫೈನಲಾಗಿ ಬೆಟ್ಟ ಹತ್ತಿದ್ದು. ಸಿಕ್ಕಾಬಟ್ಟೆ ಅನ್ನಿಸ್ತಿತ್ತು. ಏನಂದರೆ ಬಿಸಿಲು ಕಮ್ಮಿ ಇತ್ತು, ಹಾಗಾಗಿ ಹೇಗೋ ಹತ್ಕೊಂಡ್ವಿ. ಹಾಗೆ ಇಲ್ಲಿ ಮೇಲೆ ಬಂದರೆ ಸಿಕ್ಕಾಬಟ್ಟೆ ಜನ ಇತ್ತು. ನಮಗೆ ಅನ್ನಿಸ್ತಿತ್ತು ಹೆಂಗಪ್ಪ ದೇವ್ರ ದರ್ಶನ ಮಾಡೋದು ಇವತ್ತು, ಇಷ್ಟೊಂದು ಜನ ಇದ್ದಾರೆ ಅಂತ. ಅಮಾವಾಸ್ಯೆ ಬೇರೆ ಅಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಜನ ಇದ್ದರು. ಸೊ ಆ ಥರ ಎಲ್ಲ ಹೀಗೆ ಮೊದಲೇ ಸುಸ್ತಾಗಿಬಿಟ್ಟಿದ್ದೀವಿ ಅಂತ ಯೋಚನೆ ಮಾಡ್ಕೋತಿದ್ವಿ. ಸೊ ಫೈನಲಾಗಿ ನಮಗೆ ದೇವ್ರ ದರ್ಶನ ಈ ರೀತಿ ಆಯಿತು. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ. ಅಲಂಕಾರ ಅಂತೂ ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಮಾಡಿದರು. ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಾವಿನ್ನೂ ಮೇಲಿದ್ದವಾಗಲೇ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಮಳೆ ನಿಂತ ಮೇಲೆ ಹೊರಡೋಣ ಅಂತ ಬೆಟ್ಟದ ಮೇಲೇ ಇದ್ವಿ. ಸ್ವಲ್ಪ ಕಮ್ಮಿ ಆಯಿತು, ಇನ್ನೂ ಲೇಟ್ ಆಗಿಬಿಡುತ್ತೆ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿ ಕೆಳಗೆ ಇಳ್ಕೊಂಡ್ವಿ. ನಾವು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 12 ಹಂಗೆ ಅನಿಸುತ್ತೆ. ಆಲ್ಮೋಸ್ಟ್ 1 ಅವರ್ ನಾವು ಬೆಟ್ಟ ಹತ್ತಿದ್ದೀವಿ. 1.5 ಅವರ್ ಆಯ್ತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮಾರಷ್ಟು ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ. ಮಳೆ ಬೇರೆ ಬಂದು ಬಿಟ್ಟಿತ್ತು. ವೆದರ್ ಅಂತೂ ಸಿಕ್ಕಾಬಟ್ಟೆ ಕೂಲಾಗಿ ಅನ್ನಿಸ್ತಿತ್ತು. ಆ್ಯಕ್ಚುಲಿ ರೀಸೆಂಟ್ ಡೇಸ್ ಎಲ್ಲ ಸಮ್ಮರ್ ಆಗಿದ್ದರಿಂದ ಎಲ್ಲೂ ಹೊರಗೆ ಹೋಗಿರಲಿಲ್ಲ, ಎಷ್ಟು ಬಿಸಿಲಿತ್ತು. ಸೊ ಮಳೆ ಬಂದು ನಿಂತಿದ್ದರಿಂದ ವೆದರ್ ಅಂತೂ ಸಿಕ್ಕಾಬಟ್ಟೆ ಕೂಲಾಗಿ ಅನ್ನಿಸ್ತಿತ್ತು. ವೆದರ್ನಂತೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬರ್ತಾಯಿದ್ವಿ. ನಾವು ಕಲ್ಲೂರು ಮೇಲೇ ಹೋಗಿದ್ದಿದ್ದು, ಅಂದರೆ ಆ ಸೈಡಿಂದ ಹೋಗಿದ್ದಲ್ಲ. ಹಾಗಾಗಿ ಒಂದು ಸತಿ ನಾವು ಕಲ್ಲೂರು ಕೂಡ ವಿಸಿಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನೂ ಟೈಮ್ ಇದೆ ಅಂತ ಹೇಳಿಬಿಟ್ಟು ಹೋದ್ವಿ. ಇನ್ನು ಬೆಳಗ್ಗೆ ಟಿಫನ್ ಮಾಡಿದ್ದು, ಎಲ್ರಿಗೂ ಹಶ್ವಾಗಿತ್ತು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಯಾರಿಗೂ ಊಟ ಮಾಡ್ಲಿಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ಡೈರೆಕ್ಟ್ ಕಲ್ಲೂರಿಗೇ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಮಗೇನು ಐಡಿಯಾಸ್ ಇರಲಿಲ್ಲ ಇದೇ ಥರ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅದೇ ಥರ ಅಂತೆಲ್ಲ ಏನಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ನಾನಂತೂ ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದು. ಎಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್, ಹಾಗೆ ರೀಸನಬಲ್ ಪ್ರೈಸು, ಸಿಕ್ಕಾಬಟ್ಟೆ ಖುಷಿ ಆಯಿತು. ಹಾಗೆ ನಾವು ಅಲ್ಲಿ ಹೋಗ್ಬಿಟ್ಟು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು, ನಾವು ಆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡೋ ವಿಸಿನಲ್ಲಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ. ಲಾಸ್ಟಲ್ಲಿ ಕೆಲವೊಂದಿಷ್ಟು ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಫೈನಲಾಗಿ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಅಲ್ಲಿ ಅಂಕಲ್ ಆಂಟಿನ ಕೂಡ ಡ್ರಾಪ್ ಮಾಡಿ ಮತ್ತೆ ಹೆಗ್ಗೆರೆಗೆ ಬಂದು ಅಮ್ಮು ಆಂಟಿನೆಲ್ಲ ಬಿಟ್ಬಿಟ್ಟು ನಾವು ಬರಲಿಕ್ಕಿತ್ತು. ಇನ್ನು ನಾವು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಲ್ಲ, ಅದ್ರದ್ದು ಕೆಲವೊಂದಿಷ್ಟು ಕ್ಲಿಪ್ಸ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.